ಸರ್ಕಾರದಿಂದ ಮಹಿಳೆಯರಿಗೆ ಬಂಪರ್ ಲಾಭದ ಬಡ್ಡಿ ಸಿಗುವ ಯೋಜನೆಗಳು ಯಾವ್ಯಾವುದು ಅಂತ ತಕ್ಷಣ ಈ ವಿಡಿಯೋದಲ್ಲಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ತಕ್ಷಣ ಒಂದು ಲೈಕ್ ಕೊಡಿ. ಅತಿ ಹೆಚ್ಚು ಬಡ್ಡಿ ಹೆಚ್ಚು ಲಾಭದ ಸ್ಕೀಮ್ ಇದಾಗಿದೆ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಹಿಳೆಯರು ಕೇವಲ ಕುಟುಂಬದ ಸಾಂಸ್ಕೃತಿಕ ಬಂಡವಾಳವಲ್ಲದೆ ಆರ್ಥಿಕವಾಗಿ ಕೂಡ ಸ್ವತಂತ್ರ ಆಗಬೇಕಾದಂತಹ ಅಗತ್ಯ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಶಿಕ್ಷಣ, ಉದ್ಯೋಗ, ಉದ್ಯಮದ ಜೊತೆ ತಮ್ಮ ಭವಿಷ್ಯದ ಭದ್ರತೆಗೆ ಸದೃಢ ಆರ್ಥಿಕ ನೆಲೆ ನಿರ್ಮಿಸುವುದು ಅಗತ್ಯವಾಗಿದೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ಹಲವು ಕಡಿಮೆ ಅಪಾಯದ ಭದ್ರತೆಯ ಹೂಡಿಕೆ ಯೋಜನೆಗಳನ್ನು ರೂಪಿಸಿದ್ದು ಮಹಿಳೆಯರು ಇದರ ಲಾಭವನ್ನ ಪಡೆದುಕೊಳ್ಳಬಹುದು. ಹೆಚ್ಚು ಅಪಾಯ ತೆಗೆದುಕೊಳ್ಳದ ಹೂಡಿಕೆದಾರರಿಗೆ ಎಫ್ಡಿ ಒಂದು ನಂಬಿಕಸ್ಥ ಆಯ್ಕೆ ಅಂತಲೇ ಹೇಳ್ಬೋದು. ಖಾಸಗಿ ಹಾಗೂ ಸರ್ಕಾರಿ ಬ್ಯಾಂಕ್ಗಳು NBFCಗಳು ನೀಡುವ ಈ ಯೋಜನೆಯು 6.5% ಇಂದ 7.5% ವರೆಗಿನ ಬಡ್ಡಿ ದರವನ್ನ ನೀಡುತ್ತದೆ. ಇದರಲ್ಲೂ ಹಿರಿಯ ನಾಗರಿಕ ಮಹಿಳೆಯರಿಗೆ ಹೆಚ್ಚುವರಿ ಬಡ್ಡಿ ಅಂದ್ರೆ ಸಾಧಾರಣವಾಗಿ 50% ಹೆಚ್ಚಾಗೇ ಇರುತ್ತೆ. ಇದರಿಂದ ನಿವೃತ್ತ ಮಹಿಳೆಯರು ಅಥವಾ ತಮ್ಮ ಹೂಡಿಕೆಯನ್ನ ಸ್ಥಿರವಾಗಿ ಬೆಳೆಸುವಂತಹ ಉದ್ದೇಶವಿರುವಂತಹ ಮಹಿಳೆಯರು ಲಾಭವನ್ನ ಪಡೆದುಕೊಳ್ಳಬಹುದು. ಇದರಿಂದ ಪ್ಲಸ್ ಪಾಯಿಂಟ್ಗಳು ಏನೆಲ್ಲ ಅಂತ ನೋಡೋದಾದ್ರೆ, ತ್ರೈಮಾಸಿಕ ಅಥವಾ ವಾರ್ಷಿಕ ಬಡ್ಡಿ ಆಧಾರದ ಮೇಲೆ ಹಣದ ನಿರ್ವಹಣೆಗೆ ಸಹಾಯವಾಗುತ್ತೆ. ಬಡ್ಡಿ ಮಿತಿ ಮೀರುವಲ್ಲಿ ತೆರಿಗೆ ಅನ್ವಯಿಸಬಹುದು. ಹೆಚ್ಚಿನ ಮೌಲ್ಯದ ಹಣ FD ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್ಗಳಲ್ಲಿ ಮಾತ್ರ ಸಂಗ್ರಹಿಸಬೇಡಿ. ವಿಭಜಿತ ಹೂಡಿಕೆಗಳು ಉತ್ತಮ. ಅಂದ್ರೆ ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮ್ ಅಂತ ಇದೆ. ನಿವೃತ್ತ ಮಹಿಳೆಯರಿಗೆ ಅಂದ್ರೆ ಇಳಿ ವಯಸ್ಸಿನವರಿಗೆ ಈ ಒಂದು ಯೋಜನೆ ಏನಾಗುತ್ತೆ ಅಂದ್ರೆ ಆಶ್ರಯವಾಗಿ ಪರಿಣಮಿಸುತ್ತೆ. SCSS ಅಂದ್ರೆ ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮ್ ಅಂತಲೇ ಹೇಳ್ಬೋದು. 60 ವರ್ಷ ಮೇಲ್ಪಟ್ಟವರಿಗೆ ನಿರ್ಮಿಸಲಾದ ಸರ್ಕಾರದ ಬಂಡವಾಳ ಭದ್ರತೆ ಹೊಂದಿರುವ ಹೂಡಿಕೆ ಆಯ್ಕೆ. ಪ್ರಸ್ತುತ ಬಡ್ಡಿ ದರ 8.20 ಆಗಿದ್ದು ಇತರ ಹೂಡಿಕೆ ಮಾರ್ಗಗಳಿಗಿಂತ ಹೆಚ್ಚಿನ ಲಾಭವನ್ನ ಇದು ನೀಡುತ್ತೆ. ಇದು ನಿವೃತ್ತಿಯಾದ ಮಹಿಳೆಯರಿಗೆ ಪ್ರತಿನಿಧಿ ಆದಾಯದ ಮೂಲ ಅಂತಲೇ ಹೇಳಬಹುದು. ಪ್ರಮುಖ ಲಕ್ಷಣಗಳು ಏನೆಲ್ಲ ಅಂತ ನೋಡೋದಾದ್ರೆ, ಹೂಡಿಕೆಯ ಅವಧಿ 5 ವರ್ಷ, ಇನ್ನಷ್ಟು 3 ವರ್ಷ ಆ ವಿಸ್ತರಣಾ ಆಯ್ಕೆ ಸಿಗುತ್ತೆ. ಇನ್ನು ನಿಯಮಿತ ಆದಾಯದ ಭರವಸೆ ಸಿಗೋದ್ರ ಜೊತೆಗೆ ಬಡ್ಡಿ ಪಾವತಿ ತೆರಿಗೆ ಯೋಗ್ಯ ಟ್ಯಾಕ್ಸಬಲ್ ಕೂಡ ಆಗಿರ್ಬೋದು. ಮಧ್ಯದಲ್ಲಿ ಹಣ ತೆಗೆದುಕೊಳ್ಳೋದಕ್ಕೆ ನಿರ್ದಿಷ್ಟ ನಿಯಮಗಳಿರುತ್ತೆ. ಜೊತೆಗೆ ಬಾಂಡ್ಗಳಲ್ಲಿ ಕೂಡ ಅಂದ್ರೆ ಚಿನ್ನದ ಮೌಲ್ಯಗಳಲ್ಲಿ ಲಾಭ ಇರುತ್ತೆ. ಕಳವಳವಿಲ್ಲದ ಭದ್ರತೆ ಕೂಡ ಇರುತ್ತೆ. ಚಿನ್ನದ ಬೆಲೆ ಏರಿಳಿತವನ್ನ ಲಾಭದ ಹೂಡಿಕೆಗೆ ಪರಿವರ್ತಿಸಿಕೊಳ್ಳುವ ಬುದ್ಧಿವಂತಿಕೆ ಮಹಿಳೆಯರ ಹತ್ತಿರ ಇನ್ನಷ್ಟು ಸಾರ್ಥಕವಾಗಬಹುದು. ಇದರಿಂದ ಹೆಣ್ಣು ಮಕ್ಕಳಿಗೆ ಎಕ್ಸ್ಟ್ರಾ ಲಾಭ ಅಂತಾನೆ ಹೇಳಬಹುದು. ಮೆಚುರಿಟಿ ಮೊದಲು ಹಣ ತೆಗೆಯೋದಕ್ಕೆ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿರುತ್ತೆ. ಚಿನ್ನದ ಬೆಲೆಯ ಏರಿಳಿತದ ಲಾಭದ ಮೇಲೆ ಪ್ರಭಾವ ಕೂಡ ಬೀರುತ್ತೆ. ಅಂದ್ರೆ ಹೇಳಬೇಕು ಅನ್ನೋದಾದ್ರೆ, ಈಗ ನೀವು ಎಲ್ಲ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಏನೆಲ್ಲ ದುಡ್ಡು ಇಡ್ತೀವಿ ಅದು ವಯಸ್ಸಾದವರು ಇಟ್ಟರೆ ಅವ್ರಿಗೆ ಹೆಚ್ಚಿನ ಲಾಭವನ್ನ ತಂದು ಕೊಡುತ್ತೆ. ಅಂದ್ರೆ ನಮಗೂ ನಿಮಗೂ ಸಿಗುವಂತಹ ಬಡ್ಡಿಗಿಂತ 1% ಎಕ್ಸ್ಟ್ರಾ ಬಡ್ಡಿ 60 ವರ್ಷ ವಯಸ್ಸನ್ನ ದಾಟಿದವರಿಗೆ ಇರುತ್ತೆ. ಸೊ ಈ ಒಂದು ಅವಕಾಶವನ್ನ ಯಾರು ಮಿಸ್ ಮಾಡ್ಕೊಳ್ಬೇಡಿ. ಇದು ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತಹ ಉತ್ತಮ ಗಿಫ್ಟ್ ಅಂತಲೇ ಹೇಳಬಹುದು.